ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಕ್ವಿಕ್ಕಾಗಿ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ. ಆಯಿತಾ ಫ್ರೆಂಡ್ಸ್? ಸೊ ಇದರಲ್ಲಿ ಒಂದು ಸೀಕ್ರೆಟ್ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಯಾವುದೋ ಒಂದು ಡ್ರಿಂಕ್ ಅಂದರೆ ನಾವೇ ಒಂದು ಅದನ್ನು ಮಾಡ್ಕೊಂಡು ಕುಡಿಯೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನಾನು ಹೇಳಲ್ಲ ಅದರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಇದನ್ನು ನಾವು ಕುಡಿಯೋದ್ರಿಂದ ನಾನು ಡೈಲಿ ಮಾರ್ನಿಂಗು ಮತ್ತು ನೈಟ್ ಟೈಮ್ ಕುಡಿತಾ ಇದ್ದೀನಿ. ಇಡೀ ಸ್ಕಿನ್ನು ನಿಮ್ಮದು ಕ್ಲಿಯರ್ ಸ್ಕಿನ್ ಆಗುತ್ತೆ. ಆಯಿತಾ? ಮುಖ ಚೆನ್ನಾಗಾಗುತ್ತೆ, ಪ್ಲಸ್ ಬೆಳ್ಳಗಾಗ್ತೀರಾ. ಬರೀ ಮುಖ ಬೆಳ್ಳಗಾಗೋದಲ್ಲ, ಇಡೀ ಬಾಡಿ ನಿಮ್ಮದು ಕಲರ್ ಬರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ, 1 ಮಂತ್ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುವಂತಹ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಆಯಿತಾ? ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀರಾ, ಸೊ ನಾನು ಒಂದು 4 ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ಒಂದೊಂದೇ ಹಾಗೆ. ಸೊ ಇದೇನು ಅಂದರೆ ಹರ್ಬಲ್ದಾಗಿರುತ್ತೆ. ಸೊ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಏನಕ್ಕೆ ಅಂದರೆ ನಿಮ್ಮದು ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ, ಪ್ಲಸ್ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಯಾವಾಗಲೂ ಅಷ್ಟೇ ಬ್ಲಡ್ ಪ್ಯೂರಿಫೈ ಆದಾಗಲೇ ನಮಗೆ ಸ್ಕಿನ್ ಚೆನ್ನಾಗಾಗೋದು, ಪ್ಲಸ್ ವೆಯ್ಟ್ ಲಾಸ್ ಆಗೋದು. ಆಯಿತಾ? ಯಾಕೆಂದರೆ ನಮ್ಮದು ಸ್ಟಮಕಲ್ಲಿರುವಂತಹ ಟಾಕ್ಸಿನ್ ಎಲ್ಲ ಹೊರಟೋಗುತ್ತೆ ಅಲ್ವಾ. ಸೊ ಟಾಕ್ಸಿನ್ ಎಲ್ಲ ಹೋದಾಗ ಮುಖ ಕ್ಲಿಯರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆ ಥರ. ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮದು ಪಿಂಪಲ್ಸ್ ಆಗಿಬಿಟ್ಟು ತುಂಬ ಕಲೆಗಳ ಥರ ಆಗಿರುತ್ತೆ ನೋಡಿ, ಡಾರ್ಕ್ ಸ್ಪಾಟ್ಸ್ ಆಗಿರುತ್ತೆ, ಅದೆಲ್ಲ ರೆಡ್ಯೂಸ್ ಮಾಡ್ಕೊಂಬರುತ್ತೆ. ಸ್ಟಮಕ್ ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡುತ್ತೆ, ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಆಯಿತಾ? ಸೊ ಯಾವಾಗ ಇದು ಕುಡಿಬೇಕು ಅಂದರೆ ಮಾರ್ನಿಂಗ್ ಟೈಮು ಎಂಟಿ ಸ್ಟಮಕ್ಕು ಕುಡಿಬೇಕು. ಮತ್ತು ನೈಟ್ ಟೈಮು ನೀವು ಊಟ ಆದಮೇಲೆ 40 ಮಿನಿಟ್ಸ್ ಇಲ್ಲ 1 ಅವರ್ ಬಿಟ್ಟುಬಿಟ್ಟು ನೀವು ಕುಡಿಬೇಕಾಗುತ್ತೆ. ಎನಿ ಟೈಮ್ ನೀವು ಕುಡಿಬೋದು. ರಾತ್ರಿ ಒಂದು 10 ಗಂಟೆಗೆ ಕುಡಿಬೋದು, 10:30 ಕುಡಿಬೋದು. ಬಟ್ ಊಟದ್ದು ಗ್ಯಾಪ್ ಇರಬೇಕು ನಿಮಗೆ. ಆಯಿತಾ? ಊಟ ಮಾಡಾದಮೇಲೆ ನಿಮ್ಮದು ಮಿನಿಮಮ್ 45 ಮಿನಿಟ್ಸು ಗ್ಯಾಪ್ ಬಿಟ್ಟುಬಿಟ್ಟು ನೀವು ಇದನ್ನು ಕುಡಿಬೇಕಾಗುತ್ತೆ. ಆವಾಗಲೇ ನಿಮ್ಮದು ಬ್ಲಡ್ ಪ್ಯೂರಿಫೈ ಆಗುತ್ತೆ, ಇಡೀ ಸ್ಕಿನ್ನು ನಿಮ್ಮದು ಅಂದರೆ ಇಡೀ ಬಾಡಿ ಕಲರ್ ಬರುತ್ತೆ, ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಆಯಿತಾ ಫ್ರೆಂಡ್ಸ್? ಆ ಥರ ಒಂದು ಟ್ರೈ ಮಾಡಿ. ಸೊ ಯಾರೆಲ್ಲ ತುಂಬ ಏನೇನೋ ಎಫರ್ಟ್ ಹಾಕಿ ಕಷ್ಟಪಟ್ಕೊಂಡು ಮಾಡ್ತಾಯಿದ್ರೆ ಸ್ಕಿನ್ ಚೆನ್ನಾಗಾಗಬೇಕು ಅಂತ ಯಾರಿಗಾರು ಆಸೆ ಇದ್ದರೆ ಇದನ್ನು ಟ್ರೈ ಮಾಡಿ. ಸೊ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬಂದಿರುತ್ತೆ. ಸೊ ಅದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ಆಯಿತಾ? ಆ್ಯಕ್ಚುಲಿ ಇದರಲ್ಲಿ ಹರ್ಬಲ್ದು ತುಂಬ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಇದಕ್ಕೆ ನೀವೇನು ಮಿಕ್ಸ್ ಮಾಡೋಂಗಿಲ್ಲ. ಯಾವುದೇ ಒಂದು ಸಕ್ಕರೆ ಮಿಕ್ಸ್ ಮಾಡೋದಾಗಿರ್ಬೋದು, ಬೆಲ್ಲ ಮಿಕ್ಸ್ ಮಾಡೋದಾಗಿರ್ಬೋದು. ಸೊ ಅದೇನು ಮಾಡೋಂಗಿಲ್ಲ. ಸೊ ಇದರಲ್ಲಿ ತುಂಬಾ ಒಳ್ಳೆ ಇದು ಕೊಟ್ಟಿದ್ದಾರೆ. ಬೇವಿಂದು ಸೊಪ್ಪಿರುತ್ತೆ, ಮತ್ತು ಶಂಕುಪುಷ್ಪ ಅನ್ನಲ್ಲ ಅದಿರುತ್ತೆ, ಶಂಕುಪುಷ್ಪ ಇರುತ್ತೆ, ಶುಂಠಿ ಇರುತ್ತೆ, ಮತ್ತು ಬೇವಿನ ಎಲೆ ಇರುತ್ತೆ, ಸುಮಾರು ಅಮೃತ ಬಳ್ಳಿ ಆ ಟೈಪು. ಆಯಿತಾ? ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಇದು ನೋಡಿ ಈ ಥರ ಇರುತ್ತೆ. ಸೊ ಅದು ಹೆಸರು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅವಾಗ ಹೇಳ್ತೀವಿ. ಆಯಿತಾ? ಸೊ ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಕುಡ್ಕೊಂಬನ್ನಿ. ಫುಲ್ ನೀರು ಕುಡಿಬೇಕು ನೀವು. 1 ಗ್ಲಾಸ್ ನೀರಿಗೆ 2 ಆ ಥರ ಮುಚ್ಚಳದಲ್ಲಿ 2 ಹಾಕ್ಕೋಬೇಕು. 10 ml ಬರಬೇಕು. ಇಲ್ಲ ನೀವು ಸ್ಪೂನ್ ಲೆಕ್ಕ ನೀವು ತೊಗೊಳೋದಾದರೆ ಈ ಥರ ಟೀ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಕುಡೀರಿ. ಆಯಿತಾ? ಸೊ ಇದು ನೀವು ಕೇಳ್ಬೋದು ಮಕ್ಕಳಿಗೆ ಕೊಡ್ಬೋದು ಅಂದರೆ 18 ಇಯರ್ಸ್ ಆದಮೇಲೆ ಇದನ್ನು ತೊಗೋಬೇಕು. ಅದಕ್ಕಿಂತ ಮುಂಚೆ ಇರೋರು ತೊಗೊಳಂಗಿಲ್ಲ. ಈವನ್ ತುಂಬ ಪಿಂಪಲ್ಸ್ ಆಗೋಗಿರುತ್ತೆ ನೋಡಿ, ಎಲ್ಲ ಮೊಡವೆಗಳು ಬಂದಿರುತ್ತಲ್ಲ, ಅದೆಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ ಇದು ತೊಗೊಳೋದ್ರಿಂದ. ಮತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಇದನ್ನು ಪ್ರೆಗ್ನೆಂಟ್ ಆಗಿರುವಂತಹ ಲೇಡೀಸು ತೊಗೋಬಾರ್ದು. ಆಯಿತಾ? ಬೇಬಿಗೆ ಫೀಡ್ ಮಾಡ್ತಾ ಇರ್ತೀರಾ, ಪ್ರೆಗ್ನೆಂಟ್ ಆಗಿರೋರು ಇದನ್ನು ಕುಡಿಬಾರ್ದು. ಯಾಕೆ ಅಂದರೆ ಅದು ಒಂದು ಸ್ವಲ್ಪ ಅವ್ರಿಗೆ ಅಷ್ಟೊಂದು ಸೂಟಬಲ್ ಅಲ್ಲ ಅಂತ. ಏನಾಗುತ್ತೆ ಅಂದರೆ ಜಾಸ್ತಿ ಅದು ಬ್ಲಡ್ ಪ್ಯೂರಿಫೈ ಮಾಡ್ತಾ ಹೋಗುತ್ತಲ್ವ. ಸೊ ಅದು ಅಷ್ಟೊಂದು ಅವ್ರಿಗೆ ಒಳ್ಳೇದಿರಲ್ಲ. ಸೊ ಬೇರೆಯವರೆಲ್ಲ ಇದನ್ನು ತೊಗೋಬೋದಾಗಿದೆ. ಆಯಿತಾ? ಸೊ ಹುಡುಗರು ತೊಗೋಬೋದು, ಬಾಯ್ಸು ತೊಗೋಬೋದು, ಗರ್ಲ್ಸು ತೊಗೋಬೋದು ಇದು. ಸೊ ಇದ್ರ ಜೊತೆಗೆ ಇದು ತೊಗೊಳ್ತೀರಲ್ಲ, ಇದಾದ ತಕ್ಷಣ ನೀವೇನು ಮಾಡಿ ಅಂದರೆ ಅರ್ಧ ಗಂಟೆ ಗ್ಯಾಪ್ ಬಿಟ್ಬಿಟ್ಟು, ಸೊ ನಾರ್ಮಲ್ ನಾನೇನು ಅಂತ ತೋರಿಸಿದ್ನಲ್ಲ ಸೋಂಪು ವಾಟರ್ದು, ಸೋಂಪು ಪ್ಲಸ್ ಜೀರಾ, ಜಿಂಜರ್ದು ಒಂದು, ಶುಂಠಿದು ಒಂದು ರಸ, ಮತ್ತು ಅಜ್ವೈನು ಮತ್ತು ಪುದೀನ ಅದ್ರದ್ದು ಕುದಿಸ್ಬಿಟ್ಟು ಆ ವಾಟರು ಒಂಚೂರು ತೊಗೋಬೋದು ನೀವು ಇದಾದಮೇಲೆ, ಅರ್ಧ ಗಂಟೆ ಬಿಟ್ಟಾದಮೇಲೆ. ಆಯಿತಾ? ಸೊ ಇದು ನಿಮ್ಮದು ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಮತ್ತು ಇದಾದಮೇಲೆ ಅರ್ಧ ಗಂಟೆ ಬಿಟ್ಟು ಏನು ನೀವು ಕುಡಿತೀರೋ ಅದು ನಿಮ್ಮದು ಸ್ಕಿನ್ನು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೆಲ್ಲಿ ಫ್ಯಾಟು ಕರಗುತ್ತೆ, ಹೊಟ್ಟೆ ಭಾಗದಲ್ಲಿ ಬೊಜ್ಜೇನು ಸೇರ್ಕೊಂಡಿರುತ್ತೋ ಅದು ಕರಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಆ ಥರ ಟ್ರೈ ಮಾಡಿ. ಮತ್ತು ಸಣ್ಣ ಆಗಬೇಕು ಅಂತ ಇದ್ದರೆ ಏನು ಮಾಡಿ ಅಂದರೆ ಊಟ ಮಾಡೋದಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ನೀರು ಕುಡಿದಿರಬೇಕು. ಊಟ ಆದಮೇಲೆ 45 ಮಿನಿಟ್ಸ್ ಆದಮೇಲೆ ನೀವು ನೀರು ಕುಡಿಬೇಕು.
ಯಾಕೆ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಮಿಕ್ಸಿ ಜಾರ್ದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಾವೆಲ್ಲ ಏನಾರ ಒಂದು ಮಸಾಲೆ ಮಾಡ್ತಾ ಇದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು, ಸೊ ನಾವೇನು ಮಾಡ್ತೀವಿ ಹೇಳಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಿದ್ರೆ ನೀಟಾಗಿ ಅದು ಪೇಸ್ಟ್ ಆಗಿರುತ್ತಲ್ವಾ. ಸೊ ಅದೇ ನಾವು ಜಾಸ್ತಿ ನೀರು ಹಾಕಿದ್ರೆ ಯಾವುದು ಕಾಯಿ ಚೂರುಗಳೆಲ್ಲ ಹಾಗೆ ಉಳ್ಕೊಂಡಿರುತ್ತೆ, ಯಾವುದು ಸರಿಯಾಗಿ ಬ್ಲೆಂಡ್ ಆಗಿರಲ್ಲ. ಅದೇ ಥರ ನಮ್ಮ ಸ್ಟಮಕ್ ಅಂತ ಅಂದ್ಕೊಳ್ಳಿ. ಸ್ಟಮಕಲ್ಲಿ ನಾವೇನು ಊಟ ಮಾಡ್ತೀವೋ ಅದೆಲ್ಲ ಇದು ಜಠರಾಗ್ನಿ ಅಂತ ಇರೋದು ನೋಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನು ಬಿಗ್ ಇಂಟೆಸ್ಟೈನ್ ಅಂತ ಏನಿರುತ್ತೋ, ಸೊ ಅಲ್ಲಿ ಹೋಗ್ಬಿಟ್ಟು ಅದ್ರ ಕೆಲಸ ಏನಾದ್ರದ್ದು ಪೇಸ್ಟ್ ಥರ ಮಾಡಿ, ಅಂದರೆ ಗ್ರೈಂಡ್ ಮಾಡಿ ಅದು ಇದು ಮಾಡುತ್ತೆ, ಸ್ಮೂತಾಗಿ ಬರೋಂಗೆ ಮೋಷನ್ನು ಮಾಡುತ್ತೆ ಅಲ್ವಾ, ಅದ್ರ ಕೆಲಸ ಅದೇ. ಸೊ ಏನಾಗುತ್ತೆ ಇದರಲ್ಲಿ ಅಂದರೆ ನಾವು ಜಾಸ್ತಿ ನೀರು ಕುಡಿದಾಗ ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಮಿಕ್ಸ್ ಆಗದೆ ಅದೆಲ್ಲ ಹಾಗೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೆ ಇರುವಾಗಲೇ ಅದು ಫ್ಯಾಟ್ ಆಗಿ ಸೇರ್ಕೊಳ್ಳುತ್ತೆ. ಅದು ಎಲ್ಲೆಲ್ಲಿ ಹೋಗಿ ಬೇಕಾದ್ರೆ ಸೇರ್ಕೋಬೋದು. ನಿಮ್ಮದು ಈ ಕೈದು ಪೋರ್ಷನ್ ಇಲ್ಲಿ ಸೇರ್ಕೋಬೋದು, ಹೊಟ್ಟೆ ಜಾಗದಲ್ಲಿ ಸೇರ್ಕೋಬೋದು, ಇಲ್ಲ ಕೆನ್ನೆ ಭಾಗದ ಹತ್ರ ಇಲ್ಲಿ ಸೇರ್ಕೋಬೋದು, ಅಂದರೆ ಇಲ್ಲಿ ಚಬ್ಬಿ ಇದಾಗೋದು ಇರ್ಬೋದು. ಸೊ ಆ ಥರ ಸೊ ಎಲ್ಲೆಲ್ಲಿ ಬೇಕೋ ಅದು ಸೇರ್ಕೊಳ್ಳುತ್ತೆ ಫ್ಯಾಟ್ದು. ಸೊ ಅದಕ್ಕೋಸ್ಕರ ನೀರನ್ನ ಒಂದು ಸ್ವಲ್ಪ ನಾನು ಯಾವ ಥರ ಮೆಥಡಲ್ಲಿ ಹೇಳಿದ್ನೋ ಅದೇ ಕುಡೀರಿ, ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಮತ್ತು ಬಿಸಿ ನೀರನ್ನೇ ಕುಡ್ಕೊಂಬನ್ನಿ, ಬೆಚ್ಚಗಿರುವ ನೀರು, ಅವಾಗ ಏನು ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆಯಿತಾ ಫ್ರೆಂಡ್ಸ್? ಆದಷ್ಟು ಸ್ವೀಟ್ಸ್ನ ಅವಾಯ್ಡ್ ಮಾಡಿ. ಸೊ ಆವಾಗ ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ನೀವು ಅನ್ಕೋಬೋದು ನಾನೇನು ತುಂಬ ಸಣ್ಣ ಇದ್ದೀನಾ ಅಂತ. ಸೊ ನಾನು ಹೇಳ್ತಾ ಇರೋದು ನಾನು ಆ್ಯಕ್ಚುಲಿ ಡಯಟ್ ಮಾಡೋದು ತುಂಬ ಸಣ್ಣ ಆಗ್ತೀನಿ, ಬಟ್ ನಾನು ನ್ಯಾಚುರಲ್ ಆಗಿ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಫೂಡಿ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಇನ್ನೂ ಸಣ್ಣ ಆಗ್ತಾಯಿದ್ದೆ. ನಾನು ನಿಮಗೆ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿನ್ ಚೆನ್ನಾಗಾಗಬೇಕು ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಆಗಬೇಕು, ಚೆನ್ನಾಗಾಗಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ಆಯಿತಾ? ಸೊ ನಂದೇನು ಗೊತ್ತಾ ಫ್ರೆಂಡ್ಸ್, XL ಸೈಜ್ ಆಗೋಗಿದ್ದೆ ನಾನು. ಸೊ ಇವಾಗ M ಸೈಜ್ ಆಗುತ್ತೆ ನನಗೆ. ಸೊ ಅದೇ ದೊಡ್ಡದು ಅನ್ಕೋತೀನಿ, ಯಾಕೆ ಅಂದರೆ ನಾನು ಜಾಸ್ತಿ ತಿನ್ಕೊಂಡೇ ಇದೆಲ್ಲ ಮಾಡ್ತಿರೋದ್ರಿಂದ. ಸೊ ಇದು ಮ್ಯಾನೇಜ್ ಮಾಡ್ಬೋದು. ಇನ್ನೂ ಒಂದು ಸ್ವಲ್ಪ ನಾನು ಊಟ ಮಾಡೋದು ಕಡಿಮೆ ಮಾಡಿದ್ರೆ ಇನ್ನೂ ಸಣ್ಣ ಆಗ್ಬೋದು. ಸೊ ನಾನು ನಿಮಗೆ ಹೇಳ್ತಾ ಇರೋದು, ಆಯಿತಾ? ಸೊ ಆ ಥರ ಮಾಡ್ಕೊಳ್ಳಿ, ನಾನು ಏನು ಹೇಳಿದ್ನೋ ಅದನ್ನು ಫಾಲೋ ಮಾಡಿ. ಆವಾಗ ನೀವು ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ, ಯಾರಿಗಾರ ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂದರೆ ಇಡೀ ಬಾಡಿ ಕಲರ್ ಬರಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಆಯಿತಾ? ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ಇದು ಯಾವುದು ಅಂತ ಹೇಳ್ತೀನಿ, ಇದ್ರದ್ದು ಹೆಸರು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ಯಾರಿಗೆಲ್ಲ ಇದೆಲ್ಲರೂ ತೊಗೋಬೋದು, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ನಾನು ಇದು ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಮುಖ ಎಲ್ಲ ಗ್ಲೋ ಬರುತ್ತೆ, ಆಯಿತಾ? ಸೊ ಚೆನ್ನಾಗಾಗುತ್ತೆ ಇದು, ಅದಕ್ಕೆ ಹೇಳ್ತಾ ಇರೋದು. ಮುಖ ಬೆಳ್ಳಗೆ ಕಾಣಿಸ್ತೀರಾ, ಸ್ವೆಟ್ ಆದ್ರೂ ಏನು ಗೊತ್ತಾ ಫ್ರೆಂಡ್ಸ್, ಒಂಥರ ಮುಖದಲ್ಲಿ ರಿಫ್ರೆಶ್ಮೆಂಟ್ ಕಾಣುತ್ತೆ, ಏನೋ ಒಂಥರ ಗ್ಲೋ ಬರುತ್ತೆ, ಆಯಿತಾ? ಟ್ರೈ ಮಾಡಿ. ಹುಡುಗರಾಗಿರ್ಬೋದು, ಯಾರಿಗೆ ತುಂಬ ಪಿಂಪಲ್ಸ್ ಆಗಿಬಿಟ್ಟು ತುಂಬ ಕಷ್ಟಪಡ್ತಾ ಇದ್ದೀರಾ, ಮೊಡವೆ ಕಲೆಗಳೆಲ್ಲ ಜಾಸ್ತಿ ಆಗಿರುತ್ತೋ, ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಇದು ತುಂಬ ಒಳ್ಳೆಯ ರೆಮಿಡಿ ಆಗಿದೆ, ಆಯಿತಾ? ನೀವು ಕಂಟಿನ್ಯೂಸ್ ಆಗಿ ಒಂದು 3-4 ತಿಂಗಳು ಮಾಡಿ, ಆವಾಗ ಚೆನ್ನಾಗಿರುವಂತಹ ರಿಸಲ್ಟ್ ಕೊಡುತ್ತೆ, ಆಯಿತಾ ಫ್ರೆಂಡ್ಸ್? ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.